ಪ್ರತಿ ವರ್ಷ ಈ ದಿನ ಬಂದಾಗ ಒಂದು ರೀತಿ ಎಮೋಷನಲ್ ಕನೆಕ್ಷನ್ ಅಪ್ಪಾಜಿಯ ಸಾಕಷ್ಟು ಹುಟ್ಟುಹಬ್ಬವನ್ನು ಮೆಮೊರಿಸ್ತಾ ಇದೆ ಅಪ್ಪಾಜಿಯ ಹುಟ್ಟುಹಬ್ಬ ಅಂತ. ಎಮೋಷನ್ ಅನ್ನೋದಕ್ಕಿಂತ ಏನಂದ್ರೆ ಆ ಫೀಲ್ ಬರೀ ಅಪ್ಪಾಜಿ ಉದ್ದ ಕೆಲಸ ಮಾತ್ರ ಬರೋದಲ್ಲ, ಇಡೀ ವರ್ಷ ಅವ್ರು ನೆನ್ಸ್ಕೊಳ್ಳೋದಿರೋ ಒಂದು ದಿನನೇ ಇಲ್ಲ. ಅದು ನೆನ್ಸ್ಕೊತಾರೆ, ಅಪ್ಪಾಜಿ ಆಗಲಿ, ಅಮ್ಮ ಆಗಲಿ, ಅಪ್ಪು ಆಗಲಿ, ಅದಕ್ಕೇನು ಪರ್ಟಿಕ್ಯುಲರ್ ಡೇ ಬರಬೇಕು ಇಲ್ಲ, ಅದಕ್ಕೇನು ಒಂದಿಲ್ಲ. ಬಟ್ ಎಲ್ಲ ದಿನ ನೆನ್ಸ್ಕೊತಾ ಇರ್ತೀವಿ, ಪ್ರತಿದಿನ ನೆನ್ಸ್ಕೊತಾ ಇರ್ತೀವಿ. ಅದರಿಂದ ಬಟ್ ಇದಿದೆ, ಫೀಲ್ ಇದೆ. ಬಟ್ ಆದ್ರೂ ಬಟ್ ಅವ್ರು ನಾವು ಇಲ್ಲ ಅಂತ ನಾವು ಅನ್ಕೊಳ್ಳೋದು, ಅವಾಗ ಜೊತೆ ಇರ್ತಾರೆ. ಯಾವ್ದಾದ್ರು ಬರ್ತಾರೆ ನೆನಪಿರೋದು ಸಿಕ್ಕಾಪಟ್ಟೆ ನಿಮ್ಮ ಕಡೆಯಿಂದ ಗಿಫ್ಟ್ ಕೊಡ್ತಾರೆ ಅಂತ? ಗಿಫ್ಟ್ ಅನ್ನೋದು ಏನು ಅಷ್ಟೇ ಇಲ್ಲ. ಈ ವರ್ಷದ ಮತ್ತೊಂದು ಸ್ಪೆಷಲ್ ಅಂದ್ರೆ ಮಗಳ ಪ್ರೀತಿಯ ಸಿನಿಮಾ ಆಕ್ಚುಲ್ ಆಗಿ ಕನ್ಸ್ಟ್ರಕ್ಟರ್ ಬಂದಂತ ಸಿನಿಮಾ ಅದು ರಿಲೀಸ್ ಅದು ಅದೇ ಹೆಂಗೆ ಈ ಡೇಟ್ ಬಂದ ಸಿಕ್ಕಾಕತ್ತಂದ್ರೆ ತುಂಬಾನೇ ಅದು ಫೆಬ್ರವರಿ ಬರ್ಬೇಕಂತಿತ್ತು. ಆಮೇಲೆ ನಾನು ಹುಷಾರಿದ್ದ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ಪಾಪ ನೀವಿನೂ ಅಲ್ಲಿ ಬಂದ್ಬಿಟ್ಟಿರ ಅದು. ಸೊ ಇಲ್ಲಿ ಇರಲಿಲ್ಲ. ಸೊ ಅವಾಗ ಏನಾಯ್ತು, ಒಂದು 1 ಮಂತ್ 1.5 ಮಂತ್ ಪೋಸ್ಟ್ಪೋನ್ ಮಾಡಿದೆ ಅಂತ. ಕರೆಕ್ಟ್ ಅದು ಅಪ್ಪಾಜಿ ಬರ್ತ್ಡೇಗೆ ಬಂದು. ಸೊ ಮತ್ತು ಅದೇನೋ ರಿಲೀಸ್ ಆಗಿದೆ, ಒಳ್ಳೇದಾಗಬೇಕು ಇಡೀ ಟೀಮ್ಗೆ ಅಂತ ಹೇಳ್ತಾರೆ. ಇಲ್ಲ ಅಷ್ಟೇನು, ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಷ್ಟೇ. ನಾನು ಬಂದಿರೋದು ಒಂದು ಗಿಫ್ಟ್ ಅವ್ರಿಗೆ. ಸೊ ಆ್ಯಕ್ಚುಲಾಗಿ ಪಾಪ 10 ವರ್ಷದ ಮಕ್ಕಳು ಇಲ್ದಿರೋ ನಾನು ಬಂದಿದ್ದೀನಿ. ಅದು ಐ ಥಿಂಕ್ ನನಗೆ ಅದು ಗಿಫ್ಟ್. ಅದು ಅದು ರವೆ ಉಂಡೆ. ಅದು ಲಾಸ್ಟ್ ಟೈಮ್ ಬರೋಕ್ಕಾಗಲಿ, ಆ್ಯಕ್ಚುಲಿ ಟೈಮ್ ಆಗಲಿ ಅಂದ್ಬಿಟ್ಟು ಮಾಡಲಿಲ್ಲ. ಅದಕ್ಕೆ ಸತಿ ಅಮ್ಮ ಅಪ್ಪು ಎಲ್ಲರಿಗೂ ಸೇರಿ ಮಾಡಿ ಗಂಧದ ಗುಡಿ ರಿಲೀಸ್ ಆಗಿದೆ. 52 ವರ್ಷದಿಂದನೇ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಯಾರು ಕೂಡ ಇಡೀ ಭಾರತೀಯ ಇತಿಹಾಸದಲ್ಲಿ ಯಾರು ಮಾಡಲ್ಲ. ದಟ್ ಈಸ್ ಇದು MP ಶಂಕರ್ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು. ಆ ಥರ ಒಂದು ಸಿನಿಮಾ ಅಪ್ಪಾಜಿ ಕೊಟ್ಟಿದ್ದಾರೆ ಅಂದರೆ ಒಂದು ಥಾಟ್ ಬಂದಿರೋದು. ವಿಜಯ್ ರೆಡ್ಡಿ ಡೈರೆಕ್ಷನ್ ಇರ್ಬೋದು, ಅದರಲ್ಲಿ ಮಾಡಿರೋಂಥ ವಿಷ್ಣು ಸರ್ ಅವ್ರನ್ನ ಜ್ಞಾಪಿಸ್ಕೋಬೇಕು, ಕಲ್ಪನಾ ಅವರು, ಅದು ಲಕ್ಷ್ಮೀ ದೇವಿ ಅವರು, ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು. ಅಯ್ಯೋ ಎಷ್ಟು ಜನ ಹೇಳ್ತಾ ಹೋದ್ರೆ ಬಾಲಕೃಷ್ಣ ಅವರು ಭಾಳ ಖುಷಿ. ಅದು ಯಾಕೆ ಆ ಫಿಲ್ಮ್ ಬರಬೇಕು. ಇವತ್ತು ಮತ್ತೊಂದು ಬೆಳವಣಿಗೆ ಕಾಶ್ಮೀರದ ಘಟನೆ. ಇವತ್ತು 3 ಕನ್ನಡಿಗರನ್ನು ಬಂದು ಸೇರಿದ್ದಾರೆ, ರೀಚ್ ಆಗಿದ್ದಾರೆ. ಅದು ಪಾಪ ನೋವಾಗುತ್ತೆ. ಪಾಪ ಅಂತ್ಯ ಸಂಸ್ಕಾರ ಅಂದ್ರೆ ಅನ್ನೋದೇ ಒಂದು ಪಾಪ ದುಃಖವಾದ ವಿಷಯ. ಅಂದ್ರೆ ಖಂಡಿತ ಯಾಕೆ ಒಂದು ಹ್ಯುಮ್ಯಾನಿಟಿ ಇಲ್ವಾ ಇವ್ರಿಗೆ ಅಂತ ನಮ್ಗೆ ಅದೇ ಒಂದು ಸತಿ ಯೋಚನೆ ಬರೋದು. ಅಂದ್ರೆ ಯಾತಕ್ಕೆ ವೈ ದಿಸ್ ಟೈಪ್ ಬೇರೆ ಈ ರೀತಿ ಒಂದು ಏನಂತೀವಿ, ಈ ರೀತಿ ಒಂದು ಕೋಪ ಏನು, ಅನ್ನೆಸರಿ ಕೋಪ ಯಾತಕ್ಕೆ ಬೇಕು? ನಮ್ಮ ಮನುಷ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅಂತ ಕಾಲದಲ್ಲಿ ನಾವು ಈ ರೀತಿ ಮಾಡ್ತಾ ಹೋದಾಗ, ಇಲ್ಲ ಈ ರೀತಿ ಉಗ್ರಗಾಮಿಗಳು, ಅದೇ ಖಂಡಿತ ಅದು ಖಂಡನೆ ಆಗ್ಲೇಬೇಕು. ನಾವು ಅದೇ ಕೇಳ್ಕೊಳ್ಳೋದು, ಹೆಂಗಾದ್ರೂ ಅದು ನಿಲ್ಲಿಸ್ಬೇಕು. ಅದು 100% ನಿಲ್ಬೇಕು. ಬಹಳ ನೋವಾಯ್ತು ನೋಡ್ಬಿಟ್ಟು ನಮ್ಗೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.